ಗ್ಯಾಸಿಂದಂತೂ ತುಂಬ ಅಭಾವ ಆಗ್ತಾಯಿದೆ. ಅಲ್ಲಿ ನೋಡಿದ್ರೆ 21 ದಿವಸ ಬುಕ್ ಮಾಡಿ 21 ದಿವಸ ಆಗಬೇಕು ಅಂತಂದರೆ, ಮತ್ತು ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾನೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಎಲ್ಲರೂ ಬ್ಲ್ಯಾಕ್ ತಗೋಬೇಕು ಅಂತಂದ್ರೆ ಬ್ಲ್ಯಾಕು ಸಿಗ್ತಾ ಇಲ್ಲ ನಮಗೆ. ಇಲ್ಲಿ ಟೈಮ್ ಸರಿಯಾಗಿ ಕರೆಕ್ಟಾಗಿ ಊಟ ಕೊಡಬೇಕು, ಟೈಮ್ ಕರೆಕ್ಟಾಗಿ ಊಟ ಕೊಡ್ಬೇಕು ಇಲ್ಲಿ ಪೇಷೆಂಟ್ಗಳಿಗೆ. ಇಲ್ಲಿ ಬಾಣ್ತಿಯರಿದ್ದಾರೆ, ಈಗ ಬಡವರು ಇರ್ತಾರೆ, ಎಲ್ಲ ಥರದ ಪೇಷೆಂಟ್ಗಳಿದ್ದಾರೆ ಸರ್. ಇಲ್ಲಿ ನಾವು ಕರೆಕ್ಟಾಗಿ ಟೈಮ್ಗೆ ಊಟ ಕೊಡೋಕ್ಕೆ ಸರಿಯಾಗಿ ಆಗ್ತಾಯಿಲ್ಲ. ಯಾಕೆ ಸರ್? ಗ್ಯಾಸ್ ಇಲ್ಲ. ಸರ್ ಗ್ಯಾಸು ಅಂದರೆ ತುಂಬ ಅಭಾವ ಆಗ್ತೈತೆ ಸರ್. ಮೊದಲಾಗ ಹೇಳಿದ್ರೆ ತಂದು ಕೊಡ್ತಾರೆ, ಒಂದು ದಿವಸ 2 ದಿವಸ ಒಂದು ದಿವಸ ಇದ್ದಂಗೆ ತಂದು ಕೊಡ್ತಾಯಿದ್ರು ಸರ್. ಈಗಂತೂ ಗ್ಯಾಸಿಂದಂತೂ ತುಂಬ ಅಭಾವ ಆಗ್ತಾಯಿದೆ. ಅಲ್ಲಿ ನೋಡಿದ್ರೆ 21 ದಿವಸ ಬುಕ್ ಮಾಡಿ 21 ದಿವಸ ಆಗಬೇಕು ಅಂತಂದರೆ, ಮತ್ತು ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾನೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಎಲ್ಲರೂ ಬ್ಲ್ಯಾಕ್ ತಗೋಬೇಕು ಅಂತಂದ್ರೆ ಬ್ಲ್ಯಾಕು ಸಿಗ್ತಾ ಇಲ್ಲ ನಮಗೆ. ಇಲ್ಲಿ ಟೈಮ್ ಸರಿಯಾಗಿ ಕರೆಕ್ಟಾಗಿ ಊಟ ಕೊಡಬೇಕು, ಟೈಮ್ ಕರೆಕ್ಟಾಗಿ ಊಟ ಕೊಡ್ಬೇಕು ಇಲ್ಲಿ ಪೇಷೆಂಟ್ಗಳಿಗೆ. ಇಲ್ಲಿ ಬಾಣ್ತಿಯರಿದ್ದಾರೆ, ಈಗ ಬಡವರು ಇರ್ತಾರೆ, ಎಲ್ಲ ಥರದ ಪೇಷೆಂಟ್ಗಳಿದ್ದಾರೆ ಸರ್. ಇಲ್ಲಿ ಅವರಿಗೆ ಶುಗರ್ ಪೇಷೆಂಟು ಇದ್ದಾರೆ ಸರ್. ಅವರಿಗೆಲ್ಲ ಟೈಮ್ ಕರೆಕ್ಟಾಗಿ ಊಟ ಕೊಡಬೇಕು. ನಾವು ಕರೆಕ್ಟಾಗಿ ಟೈಮಿಗೆ ಊಟ ಕೊಡೋಕ್ಕೆ ಸರಿಯಾಗಿ ಆಗ್ತಾಯಿಲ್ಲ. ಯಾಕೆ ಸರ್? ಗ್ಯಾಸ್ ಇಲ್ಲ. ನಾವು ಗ್ಯಾಸ್ಗಳಲ್ಲಿ ಈಗ ತಂದೆ ಅಂತೇಳಿ 9 ಗಂಟೆ ತಂದು ಹಾಕೋನು 10 ಗಂಟೆ ತಂದು ಹಾಕ್ಬಿಡ್ತಾನೆ. ಬೆಳಗ್ಗೆ 7 ಗಂಟೆ ತಂದು ಹಾಕೋಂತಾನೆ. 7 ಗಂಟೆ ನಾವು ಅಲ್ಲಿ ಕಾಫಿ ಟೀ ಕೊಡಬೇಕು, ಅಷ್ಟೊತ್ತಿಗೆ ಗ್ಯಾಸೇ ಇರಲ್ಲ. ನಾವು ಇಲ್ಲಿ ಹೋಗಿ ಎಷ್ಟು ವನವಾಸ ಆಗ್ತಾಯಿದೆ ಅಂದರೆ ಸಿಕ್ಕಾಬಟ್ಟೆ ವನವಾಸ ಆಗ್ತಾಯಿದೆ ಸರ್. ಟೈಮ್ ಸರಿಯಾಗಿ ಕೊಡೋಕ್ಕೂ ಬರೀ ಆಗ್ತಾಯಿಲ್ಲ ಸರ್ ನಮಗೆ. ಸರ್ ದಿವಸಕ್ಕೆ 3 ಟೈಮ್ ಊಟ ಕೊಡ್ಬೇಕು ಸರ್. ಬೆಳಗ್ಗೆ ಟಿಫನ್ ಕೊಡ್ತೀವಿ, ಬೆಳಗ್ಗೆ ಕಾಫಿ ಟಿಫನ್ ಕೊಡ್ತೀವಿ, ಮಧ್ಯಾಹ್ನ ಅನ್ನ ಸಾಂಬಾರು ಮೊಟ್ಟೆ ಬಾಳೆಹಣ್ಣೆಲ್ಲ ಕೊಡ್ತೀವಿ, ಮತ್ತು ಸಾಯಂಕಾಲ ಅದೇ ರೀತಿ ಕೊಡ್ಬೇಕು ಸರ್. ಊಟ ಕೊಡೋಕ್ಕಂದ್ರೆ ಎಷ್ಟೋ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಕೊಡೋಕ್ಕೆ ಸ್ವಲ್ಪ ಟೈಮ್ ತಗೊತಾ ಇದೆ. ಗ್ಯಾಸ್ ಸಿಗ್ತಾಯಿಲ್ಲ. ಗ್ಯಾಸ್ ಸಿಕ್ಕರೆ ಬೇಗ ಕೊಟ್ಬಿಡ್ಬೋದು. ಗ್ಯಾಸಿಂದ ದೊಡ್ಡ ಪ್ರಾಬ್ಲಮ್ ಐತೆ ನಮಗೆ ಸರ್. ದಿವಸಕ್ಕೆ ನಮಗೆಲ್ಲ ಒಂದು 2-3 ದಿವಸಕ್ಕೆ ಒಂದು ಸಿಲಿಂಡರ್ ಬೇಕಾಗುತ್ತೆ ನಮಗೆ. ಸಿಲಿಂಡರ್ ಸಿಗ್ತಿಲ್ಲ. ಅದರಿಂದ ನೋಡಿ ದೊಡ್ಡ ಸ್ಟವ್ಗಳು ಇಟ್ಕೊಂಡು ಎಲ್ಲ ಚಿಕ್ಕ ಸ್ಟವ್ಗಳು ಇಟ್ಕೊಂಡಿದ್ವಿ. ಜಾಸ್ತಿ ಮಾಡೋದ್ರಿಂದ ಒಂದೊಂದು ಸ್ಟವಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಗ್ಯಾಸ್ ಸಿಗ್ತಾಯಿಲ್ಲ. 2 ಸಿಲಿಂಡರ್ ಹಾಕೊಳ್ಳೋ ಒಂದು ಸಿಲಿಂಡ್ರಲ್ಲಿ ಎಲ್ಲ ತಲಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್ ನಾವು. ಸರ್ ಈ ಪೇಷೆಂಟ್ ಅಂದರೆ ಈಗ ಒಂದು 15-25 ಜನ 30 ಜನ ಇರ್ಬೋದು ಪೇಷೆಂಟ್ ಅಷ್ಟೇ. ಬಾಣಂತಿಯರಿದ್ದಾರೆ ಸರ್, ಮಕ್ಕಳು ಬಾಣಂತಿಯರಿದ್ದಾರೆ, ಸಿಜರಿನ್ ನಾರ್ಮಲ್ ಡೆಲಿವರಿ ಪೇಷೆಂಟ್ಗಳು ಇರ್ತಾರೆ, ಈ ಶುಗರ್ ಪೇಷೆಂಟ್ ಅವರು ಪ್ರತಿಯೊಬ್ಬರು ಎಲ್ಲ ಇದ್ದಾರೆ ಸರ್. ಇಲ್ಲ ಸರ್, ICU ಪೇಷೆಂಟ್ ಇದ್ದಾರೆ, ಎಲ್ಲರಿಗೂ ಒಂದೇ ಥರ ಊಟ ಕೊಡ್ತೀವಿ. ಅಂದರೆ ಈ ಶುಗರ್ ಪೇಷೆಂಟಲ್ಲಿ ಬೇರೆ ಥರದ ಊಟ ಇರುತ್ತೆ, ಈ ಬಾಣಂತಿಯರಿಗೆ ಅವ್ರಿಗೂ ಬೇರೆ ಥರದ ಊಟ ಇರುತ್ತೆ, ಎಲ್ಲರಿಗೂ ಬೇರೆ ರೀತಿಯಲ್ಲಿ ಇರುತ್ತೆ. ಅಂದರೆ ಎಲ್ಲರೂ ಸಬ್ಸಿಡಿ ಯಾವುದು ಇಷ್ಟು ಸಂಖ್ಯೆ ಯಾವುದೂ ತೊಂದರೆ ಇಲ್ಲ ಸರ್. ಯಾವುದೂ ಪ್ರಾಬ್ಲಮ್ ಇಲ್ಲ, ಯಾವುದೂ ಕಂಪ್ಲೇಂಟ್ ಇಲ್ಲ. ಇತ್ತೀಚೆಗೆ ಗ್ಯಾಸಿನ ಪ್ರಾಬ್ಲಮ್ ಬರೋದ್ರಿಂದ ಸರಿಯಾಗಿ ಟೈಮ್ ಸರಿಯಾಗಿ ಕೊಡೋಕ್ಕಾಗ್ತದೆ ಅಂತ ನಮಗೆ ಬೇಜಾರಾಗ್ತಾಯಿದೆ ಅವ್ರಿಗೆ. ನೀವು ಕೊಡೋ ಮೆನುನಲ್ಲಿ ಏನಾದರೂ ಶಾರ್ಟ್ ಲಿಸ್ಟ್ ಮಾಡಿದ್ದೀರಾ? ಇಲ್ಲ ಸರ್, ಅವ್ರ ಮನೆಗೆ ಏನು ಲೀಸ್ಟ್ ಇದೆ ಅದೇ ಥರ ಪ್ರಕಾರ ಕೊಡ್ತಾಯಿದ್ದೀವಿ ನಾವು. ಏನು ಲಿಸ್ಟ್ ಕೊಟ್ಟಿದ್ದಾರೆ ಅವರು ಅದೇ ಥರನೇ ಕೊಡ್ತಾಯಿದ್ದೀವಿ ನಾವು. ಕಮರ್ಷಿಯಲ್ ಎಷ್ಟು ರೈಸ್ ಮಾಡಿದ್ದಾರೆ ಸರ್? ಕಮರ್ಷಿಯಲ್ ಈಗ 200 ರೂಪಾಯಿನ ಫಸ್ಟ್ ಒಂದು 1800 ರೂಪಾಯಿನ ಸಿಗ್ತಾಯಿದ್ದು ಸರ್. ಈಗ 2000 ಚಿಲ್ಲರೆ ಆಗೋಗ್ಬಿಟ್ಟದೆ. 2000 ಮೇಲೆ ಸಿಗುತ್ತೆ. ನಾವು 3000 ಕೊಡ್ತೀವಿ, ಸಿಲಿಂಡರ್ ಸಿಗ್ತಾಯಿಲ್ಲ ಸರ್. ಯಾಕಂದ್ರೆ ಇವತ್ತು 3000 ಇದೆ, ಇವತ್ತು 4000 ಹೇಳ್ತಾರೆ. 3000 4000 ಈ ಬಡಪಾಯಿಗಳು ಹೋಟ್ಲಲ್ಲಿ ಈಗ ಅಷ್ಟೊಂದು ತಂದು ಮೇಂಟೈನ್ ಮಾಡೋದು ಕಷ್ಟ. ಹೌದು ಸರ್, ಏಜೆನ್ಸಿಗಳು ತರಿಸ್ಕೊಳ್ತೀವಿ. ಯಾಕಂದರೆ ಸರ್ ನಾವು ಬುಕ್ ಮಾಡಿದ್ದು ಅಂತಂದರೆ ಇದು ಸಿಕ್ಕಲ್ಲ. ಯಾಕಂದರೆ ನಾವು ಕಮರ್ಷಿಯಲ್ ಹೋಟ್ಲರೆಲ್ಲ ಬುಕ್ಕಿಂಗ್ ಎಲ್ಲ ಕಮರ್ಷಿಯಲ್ಲ ತೊಗೋಬೇಕು. ಈ 3000 4000 ಅಂತಾರೆ, ಎಲ್ಲಿಂದ ಮೇಂಟೈನ್ ಮಾಡೋಕ್ಕಾಗ್ತದೆ ಸರ್? ಭಾಳ ಕಷ್ಟ ಇದೆ ಸರ್. ಅಂದರೆ ಎಷ್ಟಾರು ದುಡ್ಡು ಅಲ್ಲಿ ತಂದು ಹಾಕೋಣಂತ ಇರುತ್ತೆ, ಆದರೆ ಸಿಗ್ತಾ ಇಲ್ವಲ್ಲ. ಎಷ್ಟಾರು ತಂದು ಹಾಕೋಣಪ್ಪ, ಏನೋ ಮೇಂಟೈನ್ ಮಾಡೋಣಪ್ಪ ಅಂದರೆ ಸಿಲಿಂಡರ್ ಸಿಗ್ತಾಯಿಲ್ಲ. ಹಂಗಾಗಿ ಎಷ್ಟೋ ಮುಚ್ಚಂತ ಸನ್ನಿವೇಶ ಬಂದ್ಬಿಡುತ್ತೆ ಸರ್. ಸರ್ ಅವರು ನಮ್ಮ ಮೇಡಮರ್ಗೆಲ್ಲ ಹೇಳಿದ್ದೀವಿ, ಪಾಪ ಅವರು ಅಡ್ಜಸ್ಟ್ ಮಾಡ್ಕೊತಾವ್ರೆ. ಇರೋದ್ರಲ್ಲಿ ಅವ್ರಿಗೆಲ್ಲ ಹೇಳಿದ್ದೀವಿ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಪಾಪ ಅವ್ರೇನು ನಮಗೆ ಇರೋದ್ರಲ್ಲಿ ಹೆಂಗೋ ಸ್ವಲ್ಪ ಮಾಡಿ ಸ್ವಲ್ಪ ಬೇಗ ಕೊಡಿ ಅಂತ ಅವರು ನಮಗೆ ಸ್ಪಂದಿಸ್ತಾ ಇದ್ದಾರೆ. ಮೇಡಮ್ ಅವ್ರು ಸ್ಪಂದಿಸ್ತಾ ಇದ್ದಾರೆ.